ಆಲ್ ಇನ್ ಒನ್ ಚಾನಲ್ಗೆ ಸುಸ್ವಾಗತ. ನೋಡಿರಿ, ಬೆಳಗ್ಗೆ ಹರ್ಷನ ಸ್ಕೂಲಿಗೆ ಕಳ್ಸಕ್ಕೆ ಹೊಂಟೀನಿ. ಒಂದು ಸಲ ಅವ್ರ ಪಪ್ಪ ಹೋಗಿ ಕರ್ಕೊಂಡು ಹೋಗ್ತಾರೆ, ಒಂದು ಸಲ ನಾನು ಹೋಗ್ತೀನಿ, ಒಂದು ಸಲ ಅವ್ರ ಮಮ್ಮಿ ಹೋಗ್ತಾಳೆ. ವಾಕ್ ಆದಂಗೆ ಆಗ್ತತಿ ಅಂತ ನಾನು ಹೋಗಿರ್ತೀನಿ. ವಾಕೆಬಲ್ ಡಿಸ್ಟೆನ್ಸ್ನಾಗ ಐತಿ ಮೇನ್ ರೋಡ್. ಬಸ್ಸಿಗೆ ಹತ್ಸೋದು ಹೋಗ್ತಾಯಿದ್ದೀವಿ, ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. 3 ಥರ ಯೂನಿಫಾರ್ಮ್ ಇದ್ದಾವೆ ಇವ್ರಿಗೆ ವಾರದಾಗ. ನೋಡ್ರಿ, ಹರ್ಷನ್ ಕಳಿಸಿ ಬಂದು ವಾಕ್ ಮಾಡ್ತಾಯಿದ್ದೀನಿ. ಪಕ್ಕದ ಮನೆ ಹುಡುಗ ನನ್ನ ಜೊತೆಗೇನೆ ಆಟ ಆಡಕತ್ತತಿ. ಇಲ್ಲಿ ಗಿಳಿ ಐತಿ ಗಿಡದಾಗ ಅಂತಂದು ನಮ್ಮ ಹರ್ಷು ತೋರ್ಸಕತ್ತಾನು. ನೋಡಮ್ಮ, ಅಲ್ಲಿ ಗಿಳಿ ಐತಿ ಅಂತ ತೋರ್ಸಕತ್ತಾನು. ಹಾಗೆ ಹೋಗೋಣ, ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿ ನಮ್ಮ ಮನೆಯಿಂದ 2-3 ಮನೆ ದಾಟಿದ ತಕ್ಷಣ ಗಣಪತಿ ಗುಡಿ ಐತಿ. ಅಲ್ಲಿ ಹೋಗಿದ್ವಿ ಬೆಳಗ್ಗೆ. ಹೋಗಿ ಗಣಪತಿ ದರ್ಶನ ತೊಗೊಂಡು ನಮಸ್ಕಾರ ಮಾಡಿ ವಾಕ್ ಮಾಡಿ ಮನೆಗೆ ಬಂದ್ವಿ. ದೇವಸ್ಥಾನಕ್ಕೆ ಕೈ ಮುಗಿದು 2 ನಿಮಿಷ ಕುಂತು ಬಂದರೆ ಎಷ್ಟೋ ನೆಮ್ಮದಿ ಸಮಾಧಾನ ಆಗ್ತದೆ. ವಿಡಿಯೋನ ಆಗಿಲ್ಲಲ್ಲ, ಅದು ನೋಡ್ತಂತ. ರಂಗೋಲಿ ಎಷ್ಟು ಚಂದ ಬಿಡಿಸ್ಯಾರ ನೋಡ್ರಿ. ಇಲ್ಲಿ ನವಗ್ರಹಗಳದಾವು. ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಮನೆಗೆ ಬಂದು ಇವಾಗ ನೋಡ್ರಿ ಕಷಾಯ ಕುಡಿತಾ ಇದ್ದೀನಿ. ಹರ್ಷು ಹೋಮ್ವರ್ಕ್ ಮಾಡಕತ್ತಾನು. ಸಾಟರ್ಡೆ ಸಂಡೇ 2 ದಿನ ರಜಾ ವಾರದಾಗ. ಇವನಿಗೆ ಆ ಸ್ಕೂಲ್ನಾಗ 4th ಕ್ಲಾಸ್ ಮಟನೂ ಸಾಟರ್ಡೆ ಇಲ್ಲ ಸ್ಕೂಲು. ಮನೆಯೊಳಗೆ ಆಟ ಆಡ್ತಾರೆ, ಹೊರಗೆ ಆಡ್ತಾರೆ, ಮನೆಯೊಳಗೆ ಆಡ್ತಾರೆ. ಇದೊಂಥರ ಯೂನಿಫಾರ್ಮ್ ನೋಡ್ರಿ. ಒಟ್ಟು ಟೋಟಲ್ 3 ಯೂನಿಫಾರ್ಮ್ ಆಗ್ತಾವೆ ಇವನಿಗೆ, 3 ಕಲರು ವಾರದಾಗ. ಇವತ್ತು ಅವ್ರ ಪಪ್ಪ ಬಿಡಾಕೊಂಟಾರ ನೋಡ್ರಿ ಸ್ಕೂಲ್ಗೆ. ಟೈಮ್ ಆಗಿತ್ತು ಅದಕ್ಕೆ. ಬೆಳಗ್ಗೆ 8 ಗಂಟೆಗೆ ಕಳಿಸ್ಬೇಕು ಅವನು ಸ್ಕೂಲಿಗೆ. 4:15 ಬರ್ತಾನೆ ವಾಪಸ್ಸು. 2nd ಸ್ಟ್ಯಾಂಡರ್ಡ್ ಅವನು. ಓದೋದ್ರಾಗ ಅಷ್ಟೇ ಜಾಣನೂ ಅದಾನ, ಕಿಲಾಡಿನೂ ಅದಾನ. ಇವಾಗ ನೋಡ್ರಿ, ಒಂದು ರೆಸಿಪಿ ತೋರಿಸ್ತೇನೆ ನಿಮಗೆ. ಖಾರ ಅಂತ ಇಷ್ಟಪಡೋರಿಗೆ ಒಂದು ಜವಾರಿ ದೊಣ್ಣಮೆಣ್ಸಿನ್ಕಾಯಿ ಪಲ್ಯ. ಇದು ಡಿಟೇಲಾಗಿ ಬೇಕು ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ನಾಗ ನೋಡ್ರಿ. ನಂದು ಯೂಟ್ಯೂಬ್ ಚಾನಲ್ ಹೆಸರು ಮನೆ ಅಡುಗೆ ಚಾನಲ್ನಾಗ ರೆಸಿಪಿಗಳು, ಉತ್ತರ ಕರ್ನಾಟಕದ ಎಲ್ಲ ರೆಸಿಪಿಗಳನ್ನು ಹಾಕ್ತಿರ್ತೇನೆ ನಾನು, ನೋಡಿರಿ. ಈಗ ನೋಡಿರಿ, ಜವಾರಿ ದಪ್ಪ ಮೆಣಸಿನ್ಕಾಯಿ ಇವನು ಹುಬ್ಳಿಯಿಂದ ತಂದಿದ್ದೆ, ಮೈಸೂರೊಳಗೆ ಸಿಗಲ್ಲಿವು. ಇವನು ಪಲ್ಯ ಮಾಡಾಕತ್ತೀನಿ. ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಇದು. ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ.
ನಿಮ್ಮ ಸಪೋರ್ಟು ನನ್ನ ಚಾನಲ್ಗೆ ಬೇಕು. ಭಾರಿ ಟೇಸ್ಟ್ ಆಕತ್ತಿದ್ದು ಪಲ್ಯ. ರೊಟ್ಟಿನೇ ಆಗ್ಬೇಕು ಇದಕ್ಕೆ. ಇದೊಂದು ಪಲ್ಯ ಮಾಡ್ಯಾರ ಅವತ್ತಿನ ದಿವಸ ಸಾಂಬಾರು ಮಾಡೋದು ಬೇಡ. ಅನ್ನಕ್ಕೂ ರೊಟ್ಟಿಗೂ ಎರಡಕ್ಕೂ ಇದು ಒಳ್ಳೆ ಕಾಂಬಿನೇಷನು. ಈ ಥರ ಹುರ್ಕೋಬೇಕು. ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೋಬೇಕು. ಒಣ ಕೊಬ್ಬರಿ, ಶೇಂಗಾ ಕಾಳು, ಬಿಳಿ ಎಳ್ಳು ಹುರಿದು ಪೌಡ್ರ್ ಮಾಡಿ ಇಟ್ಕೋಬೇಕು. ಗುರಳ್ ಪುಡಿ ಬೇಕು, ಹುಣಸೆಹಣ್ಣಿನ ರಸ, ಬೆಲ್ಲ, ಉಪ್ಪು, ಸ್ವಲ್ಪ ಖಾರ ಹಾಕ್ಯಾನ ಇದಕ್ಕೆ. ಯಾಕಂದರೆ ಇವು ಖಾರನೇ ಇಲ್ಲ, ಎಷ್ಟು ಸಪ್ಪಿ. ಮೊದಲು ಬರೋವಂಥವು ಹಿಂದೆ ಬರೋವಂಥವು ಬಾಯಾಗ ಇಡಾಕೆ ಬರ್ತಿದ್ದಿಲ್ಲ, ಒಳಗಿನ ಬೀಜ ತೆಗೆದು ಮಾಡ್ತಿದ್ದೆ. ಈಗ ಎಷ್ಟು ಖಾರ ಇಲ್ಲ, ಸಪ್ಪಿ ಏನರ ಸಪ್ಪಿ ಅದಾವೆ ಇವು. ಜವಾರಿಕಾಯಿ ಆದ್ರೂ ಇದಕ್ಕೆ ಸ್ವಲ್ಪ ಖಾರ ಹಾಕಿ ಮಾಡೀನಿ. ಒಳ್ಳೆ ಟೇಸ್ಟ್ ಆಗಿತ್ತು. ಇದ್ರ ಜೊತೆಗೆ ಮೊಸರು ಇದ್ದುಬಿಟ್ರೆ ಆಯ್ತು ನೋಡ್ರಿ, ಎಂಥದ್ದು ಬೇಡ. ಅವತ್ತಿನ ಊಟದ ಫಿನಿಶು. ಪಲ್ಯ, ಸಾರು ಎಲ್ಲನೂ ಇದೇ ಆಗಿರ್ತದೆ. ಇವನಿಗೆ ಮಸಾಲೆ ತುಂಬಿ ಬೇಯಿಸ್ಬಿಟ್ರೆ ರೆಡಿ ಆಯಿತು ನಮ್ಮ ಜವಾರಿ ದಪ್ಪ ಮೆಣಸಿನ್ಕಾಯಿ ಪಲ್ಯ. ಈ ಥರ ಹುರ್ಕೋಬೇಕು. ಈಗ ಒಗ್ಗರಣೆ ರೆಡಿ ಮಾಡಿ ತುಂಬಿ ಬೇಯಿಸ್ಬಿಟ್ರೆ ಮುಗೀತು ನೋಡ್ರಿ, ರೆಡಿ ಆಕತ್ತೆ ನಮ್ಮ ಪಲ್ಯ. ಜೀರಿಗೆ, ಕೊತ್ತಂಬರಿ ಕಾಳು, ಈರುಳ್ಳಿ, ಬೆಳ್ಳುಳ್ಳಿ, ಶೇಂಗಾ ಕಾಳು, ಒಣ ಕೊಬ್ಬರಿ ಇದೆಲ್ಲನೂ ಫ್ರೈ ಮಾಡಿಕೊಂಡು ಮಸಾಲೆ ಮಾಡ್ಕೊಂಬಿಡ್ತಾನೆ. ನೋಡಿರಿ, ಇದನ್ನೆಲ್ಲ ಈಗ ರುಬ್ಬಿಕೊಂಡು ಒಗ್ಗರಣೆಯೊಳಗೆ ಹಾಕಿ ತುಂಬಿ ಪಲ್ಯ ಮಾಡಿಬಿಡೋದು. ಈ ಥರ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಹುರಿದಿಟ್ಕೊಂತ ಮೆಣಸಿನ್ಕಾಯಿನ ಒಗ್ಗರಣೆ ಹಾಕಿ ಫಿಲ್ ಮಾಡಿ ಬೇಯಿಸ್ಬಿಡೋಣ 1-2 ನಿಮಿಷ. ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ. ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ಎಣ್ಣೆಗಾಯಿಗೆ ಯಾವಾಗಲೂ. ನೋಡಿರಿ, ಒಗ್ಗರಣೆಗೆ ಉಪ್ಪು, ಖಾರ, ಅರಿಶಿಣ ಪುಡಿ, ಹುಣಸೆ ರಸ, ಬೆಲ್ಲ, ರುಬ್ಬಿದ ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಸ್ಟಫಿಂಗ್ ಮಾಡಿ ಬೇಯಿಸ್ಬಿಡ.
ಗುರೆಳ್ಳು ಪುಡಿ, ಹುಚ್ಚೆಳ್ಳು ಪುಡಿ ಅಂತಿರಲ್ಲ, ಅದು ಹಾಕಲೇಬೇಕು ರೆಸಿಪಿಗಳಿಗೆ. ನೀವು ಹೆಂಗೆ ಮಾಡ್ತೀರಿ ಎಣ್ಗಾಯಿ ಪಲ್ಯ? ನಮ್ಮಂಗೆ ಮಾಡ್ತಿರೋ, ಡಿಫ್ರೆಂಟಾಗಿ ಮಾಡ್ತಿರೋ? ನಾ ಹಾಕೋ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿರಿ. ನೋಡಿರಿ, ಈ ಥರ ತುಂಬಿ ಬೇಯಿಸ್ಬಿಡೋಣ. ಬೇಯೋ ಮಟ್ಟಿಗೆ ಒಂದು ಸ್ವಲ್ಪ ನೀರು ಹಾಕಿ ಬೇಯಿಸೋಣಂತ. ಸೂಪರಾಗಿ ಬಂದೈತೆ ನೋಡ್ರಿ ಪಲ್ಯ. ಫೈನಲಾಗಿ ಕೊತ್ತಂಬರಿ ಉದುರಿಸ್ಬಿಡೋಣ. ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಎಲ್ಲರಿಗೂ ಬಾಯ್ ಬಾಯ್.